ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಕಡ್ಲಿ ಪಲ್ಯ ಮಾಡೋದು ನೋಡ್ರಿ. ಕಡ್ಲಿ ಗಿಡದ ತುದಿ ಎಲೆ ಹರ್ಕೊಂಬಂದಿರ್ತಾರೆ ನೋಡ್ರಿ, ಹರ್ಕೊಂಬಂದಿರ್ತೈತಿ. ಇವು ಈ ಥರ ಎಳಿದ ಹರ್ಕೊಂಬಂದು ಕಡ್ಲಿ ಪಲ್ಯ ಮಾಡ್ಬೇಕು ನೋಡ್ರಿ. ಮಸ್ತ್ ರುಚಿ ಆಕೈತಿ. ಇದು ಭಾರಿ ಮಸ್ತ್ ನೋಡ್ರಿ. ರೊಟ್ಟಿ ಕೂಡ ಚಪಾತಿ ಕೂಡ ಅಂತೂ ಮಸ್ತ್ ಆಕೈತಿ. ಈ ಪಲ್ಯ ಭಾಳ ಸರಳ ನೋಡ್ರಿ ಮಾಡೋಕೆ. ಇದನ್ನು ಚೆಂದಾಗಿ ಸೋಸ್ಕೊಂಡು ಒಂದು ಸ್ವಲ್ಪ ಕಡ್ಡಿ ಇರ್ತೈತೆ ರೀ, ಅದನ್ನೆಲ್ಲ ಸೋಸಿ ತೆಗೆದು ಒಗಿಬೇಕ್ರಿ. ಆಮೇಲೆ ಹುಳ ಅದು ಇದ್ರೆ ನೋಡ್ಬೇಕ್ರಿ. ಚೆಂದಾಗಿ ಸೋಸಿ ಇದನ್ನು ಸ್ವಚ್ಛಗೆ ತೊಳ್ಕೊಂಡು ಸ್ವಲ್ಪ ಈ ಥರ ಚಾಣೆ ಒಳಗೆ ಬಸದಿಟ್ಕೋಬೇಕು ನೋಡ್ರಿ. ನೀರೆಲ್ಲ ಹೋಗಲಿ. ನೀರು ಹೋದ್ಮೇಲೆ ಇದಕ್ಕೆ ಒಗ್ಗರಣೆ ಹಾಕೋದು ನೋಡೋಣ್ರಿ. ಭಾರಿ ಸಿಂಪಲ್ ಐತ್ರಿ ಮಾಡೋದು. ಅಷ್ಟು ರುಚಿ ಆಕೈತೆ ನೋಡ್ರಿ. ರೊಟ್ಟಿ ಜೊತೆ ಚಪಾತಿ ಜೊತೆ ಅಂತೂ ಭಾರಿ ಮಸ್ತ್ ಆಕೈತ್ರಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಪಲ್ಯ ನೋಡ್ರಿ ಇದು. ಇಲ್ಲಿ ಕಡೆ ಎಲ್ಲ ಭಾಳ ಬೆಳಿತಾರೆ ಕಡ್ಲಿ ಬೆಳೆದು ಅದ್ರದ್ದು ಇನ್ನು ಕಡ್ಲಿ ಕಾಳು ಆಗಿರಂಗಿಲ್ಲ ಖರೆ ರೀ. ಅದರದ್ದು ಎಳೆ ಈ ಥರ ಸೋಸ್ಕೊಂಡು ಬಂದು ಮಾಡ್ಬೇಕು ನೋಡ್ರಿ. ಇದು ಮಸ್ತ್ ಆಕೈತೆ ಪಲ್ಯ. ಇದಕ್ಕೆ ಭಾಳ ಸಿಂಪಲ್ ಐತ್ರಿ ಮಾಡೋದು. ಇದಕ್ಕೆ ಒಗ್ಗರಣೆಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟು ಹಾಕಿದ್ರೆ ಆಯ್ತು ನೋಡ್ರಿ. ಇದಕ್ಕೆ ಒಗ್ಗರಣೆಗೆ ಮಸ್ತ್ ರುಚಿ ಆಕೈತೆ ನೋಡ್ರಿ ಇದು. ಈಗ ಒಗ್ಗರಣೆ ಹಾಕೋದು ನೋಡೋಣ ಬರ್ರಿ. ನಾನು ಒಗ್ಗರಣೆಗೆ ಬಾಳ್ಗೆ ಇಟ್ಟೇನೆ ನೋಡ್ರಿ. ಇದು ಕಾಯ್ದೈತಿ. ಈಗ ಇದಕ್ಕೆ ಎಣ್ಣೆ ಹಾಕ್ತೇನೆ. ಸ್ವಲ್ಪ ಒಗ್ಗರಣೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಬೇಕ್ರಿ ಇದಕ್ಕೆ, ಅಂದ್ರೆ ಪಲ್ಯ ರುಚಿ ಆಕೈತ್ರಿ. ಎಲ್ಲ ಒಗ್ಗರಣೆಗೆ ಜಾಸ್ತಿ ಎಣ್ಣೆ ಹಾಕಿದ್ರೆ ಮಸ್ತ್ ಟೇಸ್ಟ್ ಆಗುತ್ತೆ ನೋಡ್ರಿ ಇದು. ಈಗ ಎಣ್ಣೆ ಕಾಯಿಲ್ರಿ. ಇದು ಎಣ್ಣೆ ಕಾದೈತೆ ನೋಡ್ರಿ. ಈಗ ನಾವು ಇದಕ್ಕೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎರಡೂ ಹಾಕ್ಕೊಂಡ್ರೆ ಸ್ವಲ್ಪ ಬೆಳ್ಳುಳ್ಳಿ ಜಜ್ಕೊಂಡೇನ್ರಿ ನಾನು. ಸ್ವಲ್ಪ ಇದು ಜಜ್ಕೊಂಡಿದ್ದು ಈಗ ಎರಡು ಕೊಡಿಸಿ ಒಗ್ಗರಣೆ ಹಾಕ್ಕೊಂಡ್ರಿ. ಸಜ್ಜೆ ತೊಗೊಂಡೆ ಸ್ವಲ್ಪ ತಯಾರಿಸ್ಕೊಂಡ್ರೆ ಇದು ನೋಡ್ರಿ. ಇದು ಎಣ್ಣೆ ಒಳಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರಿಲ್ರಿ ಇವು. ಕರ್ದಾವ ನೋಡ್ರಿ. ಈಗ ನಾನು ಇದಕ್ಕೆ ಪಲ್ಯ ಹಾಕ್ತೇನೆ. ಅದು ತೊಳೆದಿಟ್ಕೊಂಡೇನಲ್ರಿ, ಪಲ್ಯ ಹಾಕೊಂಡು ನೋಡ್ರಿ. ಈಗ ಅಷ್ಟು ಹಾಕ್ತೇನೆ ನೋಡ್ರಿ ಪಲ್ಯ ನಾನು. ಇದನ್ನು ತಳಗ ಮೇಲೆ ಮಾಡ್ಕೋಬೇಕ್ರಿ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇದು ಎಣ್ಣೆ ಒಗ್ಗರಣೆಯಾಗ ತಳಗ ಮೇಲೆ ಮಾಡಿಕೊಂಡು ಎಲ್ಲಕ್ಕೂ ಎಣ್ಣೆ ಹಚ್ಚೋಂಗೆ ಮಾಡ್ಬೇಕು ನೋಡ್ರಿ. ಇದು ಎಣ್ಣೆ ಒಳಗನ ಈ ಥರ ಎಲ್ಲ ಮಿಕ್ಸ್ ಆಗ್ಬೇಕು ನೋಡ್ರಿ. ಇದು ನೋಡ್ರಿ ಎಣ್ಣೆ ಒಳಗೆ ಮಿಕ್ಸ್ ಆಗುತ್ತೆ ನೋಡ್ರಿ. ಎಷ್ಟು ಇಟ್ಟಿದೆ ಕರಿಗೆ ಸ್ವಲ್ಪ ಆಗ್ತಿದೆ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ್ರಿ. ನೋಡ್ರಿ ಎಷ್ಟು ಉಪ್ಪು ತೊಗೊಂಡು ನಾನು. ಮತ್ತೊಮ್ಮೆ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಇದನ್ನು ಎಲ್ಲ ಮಿಕ್ಸ್ ಮಾಡೋಣ್ರಿ. ಇದು ಎಲ್ಲ ತಳಗ ಮೇಲೆ ಮಾಡಿಕೊಂಡು ಉಪ್ಪೆಲ್ಲ ಸೇರೋ ಮಿಕ್ಸ್ ಮಾಡಿ ನೋಡ್ರಿ. ಇದು ತಾನೇ ನೀರು ಬಿಡ್ತೈತೆ ನೋಡ್ರಿ. ಇಷ್ಟು ಎಳೆದು ಭಾಳ ಐತ್ರಿ ಇದು. ಈಗ ಇದ ನೀರಿನಾಗ
ನಾನು ಇದನ್ನು ಕುದಿಸ್ತೀನಿ ನೋಡ್ರಿ. ಒಂದು 5 ನಿಮಿಷ 2 ನಿಮಿಷ ಕುದಿಲ್ರಿ ಇದು. ಇದಕ್ಕೆ ಒಂದು ತಾಟು ಮುಚ್ಚನ್ರಿ. ಇದಕ್ಕೆ ತಾಟು ಮುಚ್ಚಿ ಗ್ಯಾಸ್ ಸಣ್ಣ ಇಡ್ತೀನಿ ರೀ, ಅಂದ್ರೆ ಎಲ್ಲ ಚಲೋ ತಂಗೆ ಕುದಿತೈತಿ. ಇದನ್ನು ಕುದ್ಮೇಲೆ ನೋಡೋಣ್ರಿ. ಇದು ಕುದಿ ಮಟ ನಾವು ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ತವಿ ಒಳಗೆ ಕರ್ಕೊಳ್ಳೋಣ್ರಿ. ರೊಟ್ಟಿ ಕೊಡು ಮಸ್ತ್ ರುಚಿ ಆಕೈತಿ ನೋಡ್ರಿ. ಇದು ನೋಡ್ರಿ, ಇವು ಮೆಣ್ಸಿನ್ಕಾಯಿ ಅದಾವು, ಹಸಿ ಮೆಣ್ಸಿನ್ಕಾಯಿ ನೋಡ್ರಿ. ಇವಕ್ಕೆ ನಾನು ನಡುವೆ ಹಿಂಗೆ ಹೆಚ್ಚಿ ಉಪ್ಪು ತುಂಬಿಟ್ಟೇನಿ ರೀ. ಇವನ್ನ ಒಂದು ಸ್ವಲ್ಪ ತವಿ ಒಳಗೆ ಹಾಕಿ ಎಣ್ಣೆ ಹಾಕಿ ಹುರ್ಕೊಳ್ಳೋಣ್ರಿ. ರೊಟ್ಟಿ ಜೊತೆ ಮಸ್ತ್ ಕಾಂಬಿನೇಷನ್ ನೋಡ್ರಿ, ಭಾರಿ ರುಚಿ ಆಗ್ತಾವೆ ಇವು. ಇವನ್ನ ಕರಿದು ತೋರಿಸ್ತೀನಿ ಬರ್ರಿ. ನೋಡ್ರಿ, ನಾನು ತವಿ ಕಾಯಕ್ಕಿಟ್ಟೇನಿ ಮೆಣ್ಸಿನ್ಕಾಯಿ ಕರಿಯಾಕ. ಇದು ಕಾಯಿಲಿ ರೀ. ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ರೀ. ಎಣ್ಣೆ ಒಳಗೆ ಸ್ವಲ್ಪ ಹುರ್ಕೊಳ್ಳೋಣ್ರಿ. ಅದನ್ನು ಇಷ್ಟು ಎಣ್ಣೆ ಹಾಕಿರ್ತೀನಿ. ಕಾಯಿಲ್ರಿ. ಇದು ಕಾದ್ಮೇಲೆ ಮೆಣ್ಸಿನ್ಕಾಯಿ ಹಾಕೊಂಡಂತಿದ್ರಾಗ ನೋಡ್ರಿ. ಇದು ಎಣ್ಣೆ ಕಾದೈತಿ. ನಾನು ಇದು ಮೆಣ್ಸಿನ್ಕಾಯಿ ಹಾಕೋತೇನೆ ನೋಡ್ರಿ. ಉರಿ ಏಟೆ ಸಣ್ಣ ಇಟ್ಟ ಹುರ್ಕೋಬೇಕ್ರಿ, ಇಲ್ಲಂದ್ರೆ ಭಾಳ ಜಾಸ್ತಿ ಹೇಳ್ತೈತ್ರಿ. ಇದು ಭಾಳ ಹಾಕಿರ್ತಾವೆ. ಉರಿ ಸಣ್ಣ ಇಟ್ಕೊಂಡು ಹುರಿದ್ರೆ ಏನಾಗೋದಿಲ್ಲ ರೀ. ಈ ಥರ ಹಾಕಿ ನೋಡ್ರಿ. ಇವನ್ನ ಅದೆಲ್ಲ ಇದು ಮಾಡ್ಕೊಳ್ಳೋಣ. ಹಂಗೆ ಅಗಲ್ ಮಾಡಿಕೊಂಡು ಎಣ್ಣೆ ಹತ್ತಲಿರೋಕ್ಕೆಲ್ಲ ಇವಾಗ ಕರೀಲ್ರಿ. ಈಗ ಆಮೇಲೆ ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಹೊಳ್ಳೆ ಹಾಕೊಂಡ್ರಿ. ಹೊಳ್ಳೆ ಆದ್ಮೇಲೆ ಆಮೇಲೆ ಹೊಳ್ಳೆ ಹಾಕಿಂದ ಮತ್ತೆ ಕರಿತಾವ್ರಿ ಇವ. ಈಗ ಇದು ಪಲ್ಯ ಕುದ್ದೈತೇನಂತ ನೋಡೋಣ್ರಿ. ಎಲ್ಲ ನೀರು ಹೋಗೈತೆ ನೋಡ್ರಿ. ನೋಡ್ರಿ, ಇದು ಪಲ್ಯನೂ ಈಗ ಕುದ್ದೈತೆ ನೋಡ್ರಿ. ಎಲ್ಲ ನೀರು ಹೋಗ್ಯಾವ. ನಿಮ್ಗೆ ಬೇಕಂದ್ರೆ ಒಂದು ಸ್ವಲ್ಪ ಮ್ಯಾಲೆ ಎಣ್ಣೆನೂ ಹಾಕ್ಬೋದ್ರಿ. ಮಸ್ತ್ ರುಚಿ ಆಕತ್ರಿ. ಒಂದು ಸ್ವಲ್ಪ ಮ್ಯಾಲೆ ಎಣ್ಣೆ ಹಾಕಿದ್ರೆ ಹಾಕಿ ಮತ್ತೆ ಕಲಸಿ ಮುಚ್ಚಿಡ್ಬೇಕು ನೋಡ್ರಿ. ಈಗ ಪಲ್ಯ ರೆಡಿ ಆಯ್ತು. ಗ್ಯಾಸ್ ಆಫ್ ಮಾಡ್ತೀನಿ ರೀ ನಾನು. ಈಗ ಮೆಣಸಿನ್ಕಾಯಿ ಮತ್ತು ಹೊಳೆ ಹಾಕೊಂಡು ಬರ್ರಿ. ನೋಡ್ರಿ, ಇದಕ್ಕೆ ಕರ್ದಾವ. ಈಗ ಮತ್ತೆ ಹೊಳೆ ಹಾಕೊಂಡಂತ ರೊಟ್ಟಿ ಕೂಡ ಅಂತೂ ಮಸ್ತ್ ರುಚಿ ಹಾಕ ನೋಡ್ರಿ. ಇವು ಮೆಣಸಿನ್ಕಾಯಿ ನಿಮಗೆ ಉಪ್ಪು ಇನ್ನೂ ಸ್ವಲ್ಪ ಬೇಕಂದ್ರೆ ಹಾಕ್ಬೋದು. ಸ್ವಲ್ಪ ಎಣ್ಣೆನೂ ಹಾಕ್ಬೋದ್ರಿ, ಕಮ್ಮಿ ಅನಿಸಿದ್ರೆ. ಎಣ್ಣೆ ಎಷ್ಟು ಒಂದು ಸ್ವಲ್ಪ ಹೆಚ್ಚು ಹಾಕ್ತೀವಿ ಅಷ್ಟು ಕಾಸ್ಟ್ ಕಮ್ಮಿ ಆಗುತ್ತೆ ರೀ, ಟೇಸ್ಟ್ ಆಗ್ತಾವೆ. ಈಗ ನೋಡ್ರಿ, ಈ ಥರ ಕರಿಬೇಕಿವ. ಸ್ವಲ್ಪ ಉರಿ ಕಮ್ಮಿ ಇಟ್ಕೊಂಡು ಕರೆದ್ರೆ ಸ್ವಲ್ಪ ಲೇಟ್ ಆಕೈತೆ ರೀ. ಸ್ವಲ್ಪ ಸ್ಲೋ ಆಗಿ ಕರಿತಾವು. ಅಂದ್ರೆ ಗಾಷ್ಟ ಬರಂಗಿಲ್ಲ ರೀ. ನೀವು ಜೋರು ಇಟ್ಟರೆ ಭಾಳ ಗಾಷ್ಟ ಬರ್ತೈತಿ, ಕೆಮ್ಮಸ್ತೈತಿ. ಸಣ್ಣ ಇಟ್ಟ ಕರ್ಕೋಬೇಕು ನೋಡ್ರಿ ಮೆಣಸಿನ್ಕಾಯಿ. ನೋಡ್ರಿ, ಈ ಥರ ಕರಿಯಾಕತ್ತಾವ. ಇವನ್ನ ಕರದ್ನಾಗ ತೋರಿಸ್ತೇನೆ ರೀ. ನೋಡ್ರಿ, ಇವ ಹುರಿದಾವ ಈಗ ಎಣ್ಣೆ ಒಳಗೆ. ನೋಡ್ರಿ, ಈ ಥರ ಆಗ್ಯಾವ. ಸಾಕಿನಾಗ ಕರಿದು ಇದಕ್ಕೆ ನಾ ಏನು ಮಾಡ್ತೀನಿ ರೀ, ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿದ್ದೆ. ಇವನ್ನ ಜೀರಿಗೆ ತೊಗೊಂಡು ಕಲ್ಲ ಜಜ್ಕೊಂಡೇನ್ರಿ ಸಣ್ಣಗೆ. ಇದಕ್ಕೊಂದು ಸ್ವಲ್ಪ ಹಾಕ್ಬೇಕು ರೀ. ಒಂದು ಸ್ವಲ್ಪ ಖಾರ ಮುರಿತೈತದ. ಖಾರ ಹತ್ತಂಗಿಲ್ಲ ರೀ, ಟೇಸ್ಟ್ ಹಾಕ್ಕಾವು. ಜೀರಿಗೆ ಪುಡಿ ಹಾಕಿದ್ರೆ ಇನ್ನು ಮತ್ತೊಮ್ಮೆ ಅಷ್ಟು ಹಿಂಗೆ
ಮಿಕ್ಸ್ ಮಾಡೋಣ್ರಿ. ಭಾರಿ ರುಚಿ ಆಕ್ಕವ ನೋಡ್ರಿ ಇವ ರೊಟ್ಟಿ ಕೂಡ. ನೀವು ಟ್ರೈ ಮಾಡಿರಿ ಮನ್ಯಾಗ. ಒಂದು ರೊಟ್ಟಿ ಹೆಚ್ಚಿಗೆ ತಿಂತಾರೆ ನೋಡ್ರಿ ತಿನ್ನೋರು. ಟೇಸ್ಟ್ ಆಗಿರ್ತೈತಿ ನೋಡ್ರಿ. ಇವ ಮೆಣಸಿನ್ಕಾಯಿ ರೆಡಿ ಅದು ನೋಡ್ರಿ. ಈಗ ಗ್ಯಾಸ್ ಆಫ್ ಮಾಡ್ತೇನೆ ರೀ ನಾನು. ಇದಕ್ಕೆ ಒಂದು ತಾಟ್ ಮುಚ್ಚಿಟ್ಬಿಡೋಣ್ರಿ. ಇಷ್ಟು ಮುಚ್ಚಿಟ್ಟು ಆಯ್ತು ನೋಡ್ರಿ. ಅದು ನೋಡ್ರಿ ರೆಡಿ ಆಯ್ತು ನಮ್ದು ಕಡ್ಲಿ ಪಲ್ಯ ನೋಡ್ರಿ. ಮಸ್ತ್ ರುಚಿಯಾಗೈತೆ ನೋಡ್ರಿ. ಇದು ಭಾರಿ ಟೇಸ್ಟ್ ಆಗೈತಿ. ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗೈತೆ ನೋಡ್ರಿ. ಭಾಳ ಮಸ್ತ್ ಟೇಸ್ಟ್ ಆಗೈತೆ ನೋಡ್ರಿ. ಈಗ ಬಿಸಿ ಬಿಸಿ ರೊಟ್ಟಿ ಮತ್ತು ಹಸಿ ಮೆಣಸಿನಕಾಯಿ ಕರೆದಿದ್ದು ನೋಡ್ರಿ. ಇವು ಭಾರಿ ಟೇಸ್ಟನು ಅಷ್ಟು ಮಸ್ತ್ ಆಕೈತಿ. ನೀವು ಮನ್ಯಾಗ ಟ್ರೈ ಮಾಡಿರಿ. ಈ ಥರ ಮೆಣಸಿನ್ಕಾಯಿ ಕರ್ಕೊಂಡು ತಿಂದ್ರೆ ಭಾರಿ ಟೇಸ್ಟ್ ನೋಡ್ರಿ. ರೊಟ್ಟಿ ಮಸ್ತ್ ಟೇಸ್ಟ್ ಹತ್ತೈತಿ. ಬಿಸಿ ರೊಟ್ಟಿ ತಪ್ಪಲು ಪಲ್ಯ ಮೆಣಸಿನ್ಕಾಯಿ ಇದ್ರೆ ಭಾರಿ ಕಾಂಬಿನೇಷನ್ ನೋಡ್ರಿ. ನೀವು ಮನ್ಯಾಗ ಟ್ರೈ ಮಾಡಿರಿ ಪಲ್ಯ ಮೆಣಸಿನ್ಕಾಯಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.